ಇದು ಮೋಸ್ಟ್ಲಿ ಏನ್ ಅನಿಸ್ತಾ ಇದೆ ಅಂದ್ರೆ ಈ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲಿಂದ ಯಾವ ಉಪಚುನಾವಣೆಯಲ್ಲೂ ಬಿಜೆಪಿಯವರು ಜಯ ಸಾಧಿಸಿಲ್ಲ. ಮತ್ತೆ ಅಸೆಂಬ್ಲಿನಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಸುಮ್ಮನೆ ಕಾಟಾಚಾರಕ್ಕೆ ಆರೋಪಗಳು ಮಾಡಿಬಿಟ್ಟು ಗಾಳಿನಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು, ಮೇಲ್ಮನೆದವ್ರು ಇರ್ಬೋದು, ಕೆಳಗಿನ ಮನೆಯವ್ರು ಇರ್ಬೋದು, ಮತ್ತೆ ನಿಮ್ಮ ರಾಜ್ಯಾಧ್ಯಕ್ಷರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂದ್ಬಿಟ್ಟು ಬಿಜೆಪಿ ಅವ್ರು ಹೇಳ್ತಾ ಇದ್ರು. ನೀವೇ ನೋಡಿದಿರ ಎಷ್ಟು ಸರಿ ಡೆಲ್ಲಿಗೆ ಬದಲಾವಣೆ ಆಗ್ಬೇಕು ಅಂದ್ಬಿಟ್ಟು ಹೋಗಿ ಬರೋರು ಬಂದಿದ್ದಾರೆ. ಸೊ ಅದರಿಂದ ಬಹುಶಃ ಅವರ ಸ್ಥಾನಮಾನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಅಭಿಮಾನೋತ್ಸವ ಇರಬೇಕು ಅಂತ ಅವ್ರು ಬಿಜೆಪಿ MLAಗಳು ಹೇಳ್ತಾ ಇರೋದು. ಸೊ ಕಾಂಗ್ರೆಸ್ ಹ್ಯಾಸ್ ನೋ ಒಪಿನಿಯನ್ ಅಬೌಟ್ ಇಟ್. ಅರೆ ಇರೋ ಎಲೆಕ್ಷನ್ನೇ ಗೆದ್ದಿಲ್ಲ, ಇನ್ನು ಮುಂದಿನ ಎಲೆಕ್ಷನ್ ಎಲ್ಲಿ ಗೆಲ್ತಾರ್ರಿ? ಈಗ ಇಷ್ಟು ಬೈ ಎಲೆಕ್ಷನ್ ಆಯ್ತು, ಏನಂದ್ರು ಕಾಂಗ್ರೆಸ್ಸಿಗೆ ಮುಖಭಂಗ ಆಗುತ್ತೆ ಅಂತ. ಏನಾಯ್ತು? ಮುಖಭಂಗ ಆಯ್ತಾ? ಮೊನ್ನೆ 2 ಕ್ಷೇತ್ರ ಗೆಲ್ತೀನಿ ಅಂದಿದ್ರಲ್ಲ, ಏನಾಯ್ತು? ಯಾಕೆ ಗೆದ್ದಿಲ್ಲ? ನೋಡಿ, ಸುಮ್ಮನೆ ಇದು ಪ್ರಚಾರ ತಗೊಳ್ಳಕ್ಕೆ ಮಾತಾಡೋದಲ್ಲ. ಯು ಶುಡ್ ಶೋ ಸಮ್ ಸಬ್ಸ್ಟೆನ್ಸ್. ಸರಿ, ನಿಮ್ಮ ಈ ಬಿಜೆಪಿ ಪಕ್ಷ ಅಸೆಂಬ್ಲಿನಲ್ಲಿ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಅರ್ಧ ದಿನ ಇಟ್ಕೊಳಕ್ಕಾಗಲ್ಲ. ಅರ್ಧ ದಿನ ಅಲ್ಲಿ ನಾಯಕತ್ವದ ಕೊರತೆ ಇದೆ, ಯಾರು ಸಮರ್ಥ ನಾಯಕರಿಲ್ಲ. ಅವ್ರು ಮಾಡ್ತಾ ಇರುವಂಥ ಆರೋಪಗಳು ಇಲ್ಲಿವರೆಗೂ ಒಂದು ಕೂಡ ಪ್ರೂವ್ ಆಗಿಲ್ಲ. ಸುಮ್ಮನೆ ಪ್ರತಿಭಟನೆ ಮಾಡೋದು, ಕಾಟಾಚಾರಕ್ಕೆ ಹೊರಗೆ ಬರೋದು ಅಷ್ಟೇ. ನಾನು ಹೇಳ್ತಾ ಇಲ್ವಾ, ಅವರು ಮಾಧ್ಯಮದಲ್ಲಿ ಇರ್ಬೋದು ಅಥವಾ ಇಂಥ ಅಭಿಮಾನೋತ್ಸವಗಳ ಕಾರ್ಯಕ್ರಮ ಮಾಡ್ತಾ ಇರೋದು ಬರೀ ಅವ್ರವ್ರ ಕುರ್ಚಿಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ. ಅವ್ರು ಎಷ್ಟು ಗೆದ್ದಿದ್ರಂತೆ ತಮಿಳ್ನಾಡಿನಲ್ಲಿ? ಅವ್ರ ಯೋಗ್ಯತೆಗೆ ತಮಿಳ್ನಾಡಿನಲ್ಲಿ ಗೆದ್ದಿದ್ದು ಒಂದೇ. ಅವರ ಮಾಜಿ ಬಿಜೆಪಿ ಅಧ್ಯಕ್ಷರಿಗೆ, ಅಣ್ಣಾಮಲೈಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಇವ್ರು ಮಾತಾಡ್ತಾರ. ಆಮೇಲೆ ಯಾರು ಮಾತಾಡ್ತಾ ಇರೋದು? ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣನೇ ಇವ್ರು MLC ಆದ್ರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಅನ್ಸ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲ್. ನೀವು ಎಲೆಕ್ಷನ್ ಕಮಿಷನ್ನ ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವ್ರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿಜೆಪಿದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದ್ಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಇವ್ರ ನಾಯಕರ ಬಗ್ಗೆ ಇವ್ರಿಗೆ ಗೊತ್ತಿದ್ಯಾ? ಈಗ ಬಿಜೆಪಿ MLAಗಳಿಗೆ ಕೇಳ್ಬಿಡಿ, ಗುಜರಾತ್ ಮುಖ್ಯಮಂತ್ರಿ ಯಾರು ಅಂತ ಕೇಳ್ಬಿಡಿ, ಪಟ್ನೆ ಹೇಳ್ತಾರ? ಯಾರು? ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರು ಅಂತ ಕೇಳಿ ಪಟ್ನೆ ಹೇಳ್ತಾರ? ಒಂದು 4-5 ಮಂತ್ರಿಗಳು, ಕೇಂದ್ರ ಸಚಿವರು, ಮಂತ್ರಿಗಳು ಯಾರು ಟಿವಿನಲ್ಲಿ ಕಾಣ್ತಾರೆ, ಅವ್ರಿಗೆ ಬಿಟ್ಟು ಒಂದು 5 ಹೆಸರು ಹೇಳ್ಬಿಡ್ರಿ, ಯಾರಿಗೂ ಗೊತ್ತಾಗಲ್ಲ. ಈಗ ಬಿಜೆಪಿ ಹೆಡ್ ಆಫೀಸ್ ಆಗಿದೆ, RSS ಹೆಡ್ ಆಫೀಸ್ ಆಗಿದೆ. ಇದು ಬರೇ ತಮಿಳ್ನಾಡಿನಲ್ಲ, ಎಲ್ಲೆಲ್ಲಿ ಅವರ ಸರ್ಕಾರಗಳಿಲ್ಲ, ಗವರ್ನರ್ಗಳು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಈಗ ಇದೇ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವ್ರಿಗೆ ಬಿಟ್ಟಿಲ್ಲೇನ್ರಿ ಪ್ರಮಾಣ ವಚನ ಮಾಡೋಕ್ಕೆ? 5 ಗಂಟೆ ಬೆಳಗಿನ ಜಾವನಲ್ಲಿ ಫಡ್ನವೀಸ್ ಅವರಿಗೆ ನೀವು ಅಧಿಕಾರ ಸ್ವೀಕಾರ ಮಾಡ್ತೀವಿ, ಅದ್ಯಾವ ಕಾನೂನಲ್ಲಿತ್ತು? ಕೇರಳನಲ್ಲಿ ಏನು ಮಾಡಿದ್ರು ಗೊತ್ತಲ್ಲ ನಿಮಗೆ? ಅಸ್ಸಾಂನಲ್ಲಿ ಏನು ಮಾಡಿದ್ರು? ಬೆಂಗಾಲ್ನಲ್ಲಿ ಏನು ಮಾಡಿದ್ರು? ಕರ್ನಾಟಕದಲ್ಲಿ ಏನು ಮಾಡಿದ್ರು? ಯಾವ ಕಾಯ್ದೆಗಳ ವಿಧೇಯಕವನ್ನು ನಾವು ಸಂವಿಧಾನಿಕವಾಗಿ ನಾವು ಅನುಮೋದನೆಯನ್ನು ನೀಡ್ತೀವಿ ಮೇಲ್ಮನೆ ಕೆಳಗಡೆ ಮನೆಯಲ್ಲಿ, ಅದನ್ನು ತಿರಸ್ಕಾರ ಮಾಡ್ತಾರೆ, ಅದನ್ನು ರಾಷ್ಟ್ರಪತಿ ಕಳಿಸ್ತಾರೆ. ಇವೆಲ್ಲಾನು ಯಾರ ಡೈರೆಕ್ಷನ್ ಮೇಲೆ ಆಗ್ತಾ ಇರೋದು? ಬಿಜೆಪಿ, RSS. ಅವ್ರದ್ದೇ ಭವಿಷ್ಯ ಏನದ ಹೇಳಕ್ಕೆ ಹೇಳಿ ಫಸ್ಟು. ಕಾಂಗ್ರೆಸ್ ಭವಿಷ್ಯ ಬಿಟ್ಬಿಡಿ. 30 ವರ್ಷದಿಂದ ನಡ್ಕೊಂಡು ಬಂದದ, ಇದೇನೋ ನಡೆದದ. ನಾನು ಹೇಳಿಲ್ವಾ, ಇವ್ರದ್ದು ಯಾವ ಸಂಸ್ಥೆಗಳಿಗೆ ಬೆಂಬಲ ಇಲ್ಲ ಅಂದರೆ ಅಶೋಕರು ಆರಿಸ್ಬರಲ್ಲ. ಇಲ್ಲಿ ಅವ್ರ ಕತೆ ಹೇಳಿ, ಇಲ್ಲಿ ಅವ್ರ ಪ್ರಬಲ ನಾಯಕರಲ್ರಿ. ಇಲ್ಲಿ ಅಭಿಮಾನೋತ್ಸವ ನಡೀತಾ ಇದೆ ಅಲ್ಲ, ಅಸ್ಸಾಂ ಕತಿ ತಗೊಂಡು ನಿಮ್ಗೇನು ಮಾಡೋದದ? ನಿಮ್ಮ ಕತಿ ಹೇಳ್ರಿ.